ಬಿಸಿಬೇಳೆಬಾತು ಸಾಕಷ್ಟು ಜನರಿಗೆ ಇಷ್ಟದ ಅಡುಗೆಗಳಲ್ಲಿ ಒಂದು. ಈ ಬಿಸಿಬೇಳೆಬಾತನ್ನು ಅವಲಕ್ಕಿಯಿಂದ, ಅಕ್ಕಿಯಿಂದ, ಸಿರಿಧಾನ್ಯಗಳಿಂದ ಮಾಡಬಹುದು. ನಾನೀಗಾಗಲೇ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ನಾನಿವತ್ತು ಗೋಧಿ ತರಿಯಿಂದ ಬಿಸಿಬೇಳೆಬಾತ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 3/4 ಲೋಟದಷ್ಟು ಗೋಧಿ ತರಿ ತೊಗೊಂಡಿದ್ದೀನಿ. ಗೋಧಿ ತರಿ ಸ್ವಲ್ಪ ಒದಗುತ್ತೆ, ಅದಕ್ಕೆ ನಾನು 3/4 ಲೋಟ ತೊಗೊಂಡಿದ್ದೀನಿ. ಮತ್ತು 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗರಿಬೇಳೆ ಬದಲಾಗಿ ಇವತ್ತು ಹೆಸರುಬೇಳೆಯಿಂದ ಬಿಸಿಬೇಳೆಬಾತ್ ಮಾಡ್ತಾ ಇರೋದು. ನೀರು ಹಾಕಿಬಿಟ್ಟು ಒಂದು 2ರಿಂದ 3 ಸಲ ಇದನ್ನು ಚೆನ್ನಾಗಿ ತೊಳಿಬೇಕು. ಹೆಸರುಬೇಳೆ ಹಾಕಿ ಮಾಡಿರೋ ಬಿಸಿಬೇಳೆಬಾತು ಮತ್ತು ತೊಗರಿಬೇಳೆ ಹಾಕಿ ಮಾಡಿರೋ ಬಿಸಿಬೇಳೆಬಾತು ಎರಡು ಸ್ವಲ್ಪ ರುಚಿ ಬೇರೆ ಬೇರೆ ಥರ ಬರುತ್ತೆ. ಮತ್ತು ನೀವು ಬೇಕನ್ಸಿದ್ರೆ ಒಂದು 10ರಿಂದ 15 ನಿಮಿಷ ಈ ಬೇಳೆ ಮತ್ತು ಗೋಧಿ ತರಿನ ನೀರಿನಲ್ಲಿ ನೆನೆಸ್ಬಿಟ್ಟು ಕೂಡ ಮಾಡಬಹುದು. ಈಗ ತೊಳೆದ ಬೇಳೆ ಮತ್ತು ಗೋಧಿ ತರಿನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಈಗ ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಬೇಯಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹೆಚ್ಚೆ ಅನಿಸೋಷ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಮತ್ತು ಈಗ ಹೆಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ದಪ್ಪ ಮೆಣಸಿನಕಾಯಿನ ಹೆಚ್ಚಿ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು 2ರಿಂದ 3 ಕೂಗಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ. ಈ ಬಿಸಿಬೇಳೆಬಾತು ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2ರಿಂದ 3 ಚಮಚದಷ್ಟು ಬಿಸಿಬೇಳೆಬಾತ್ ಪುಡಿ ತೊಗೊಂಡಿದ್ದೀನಿ. ಬಿಸಿಬೇಳೆಬಾತ್ ಪುಡಿ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಹೋಗ್ಬಿಟ್ಟು ನೋಡಿ, ಸಿಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಗಂಟಿಲ್ದ ಹಾಗೆ ಕಲಸಿಟ್ಕೊಳ್ತೀನಿ. ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನೀವು ನೋಡ್ತಾ ಇರ್ಬೋದು, ಬೇಳೆ, ಗೋಧಿ ತರಿ, ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ನೀರಲ್ಲಿ ಕಲಸಿಟ್ಕೊಂಡಂಥ ಬಿಸಿಬೇಳೆಬಾತ್ ಪುಡಿ ಹಾಕ್ತೀನಿ. ಆಮೇಲೆ ಹುಣಸೆ ರಸ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಇಲ್ಲಿ ಹದ ನೋಡ್ಕೊಳ್ಳಿ. ಅಕಸ್ಮಾತ್ ಗಟ್ಟಿಯಾಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿಬಿಟ್ಟು ಹದ ಸರಿ ಮಾಡ್ಕೋಬೋದು. ಈಗ ಇದನ್ನು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಈಗ ನಾನು ಒಂದು 2 ಎಸಳು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಕುದಿಸೋದ್ರಿಂದ ಒಳ್ಳೆ ಘಮ ಬರುತ್ತೆ. ಮತ್ತು ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ತುಂಬ ಬೇಗ ಬೇಯುತ್ತೆ. ಬೇಳೆ ತರಕಾರಿ ಜೊತೆ ಹಾಕಿ ಬೇಯಿಸಿಬಿಟ್ರೆ ಬಟಾಣಿ ಕರಗೆ ಹೋಗುತ್ತೆ, ಅದಕ್ಕೆ ನಾನು ಈಗ ಹಾಕ್ತಾಯಿದ್ದೀನಿ. ನೀವು ಅಕಸ್ಮಾತ್ ಒಣ ಬಟಾಣಿ ನೆನೆಸಿ ಹಾಕೋದಾದರೆ ಬೇಳೆ ತರಕಾರಿ ಜೊತೆ ಹಾಕಿ ಬೇಯಿಸ್ಕೊಳ್ಬಹುದು. ಈಗ ಬಿಸಿಬೇಳೆಬಾತ್ ಚೆನ್ನಾಗಿ ಕುದ್ದಿದೆ. ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಚಮಚ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಇಂಗು ಹಾಕಿ ಮತ್ತು ಒಂದು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಆಗಿದೆ. ಇದನ್ನು ಬಿಸಿಬೇಳೆಬಾತ್ಗೆ ಹಾಕ್ತೀನಿ. ನಿಮಗಿಲ್ಲಿ ಇಷ್ಟ ಇದ್ದರೆ ಬಿಸಿಬೇಳೆಬಾತ್ ಕುದಿಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಬಹುದು, ನಾನು ಹಾಕಿಲ್ಲ. ಈ ಬಿಸಿಬೇಳೆಬಾತು ಬೂಂದಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗೋಧಿ ತರಿ ಬಿಸಿಬೇಳೆಬಾತು ಸಿದ್ಧವಾಗಿದೆ. ತುಂಬಾ ರುಚಿಯಾಗಿತ್ತು. ನಿಮಗೆ ಈ ಬಿಸಿಬೇಳೆಬಾತ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.